ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ನಮೋ ನಮಸ್ತೆ ಜಗದೇಕನಾಥೇ. ನಮೋ ನಮಃ ಶ್ರೀ ತ್ರಿಪುರಾಭಿಧಾನೆ. ನಮೋ ನಮೋ ಭಂಡ ಮಹಾಸುರಜ್ಞೆ. ನಮೋಸ್ತು ಕಾಮೇಶ್ವರಿ ವಾಮಕೇಶಿ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಅಷ್ಟೋತ್ತರ ಶತನಾಮಾವಳಿಯಲ್ಲಿನ 4ನೆಯ ಶ್ರೀನಾಮ ಲಸನ್ಮರಕತ ಸ್ವಚ್ಛ ವಿಗ್ರಹಾಯೈ ನಮೋ ನಮಃ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು. ಈಗ ಶ್ರೀಮಾತೆಯ 5ನೆಯ ಶ್ರೀನಾಮ ಮಹಾತಿಶಯ ಸೌಂದರ್ಯ ಲಾವಣ್ಯಾಯೈ ನಮೋ ನಮಃ. ಅವರ್ಣನೀಯವಾದ ಲೋಕಾತೀತವಾದ ಸೌಂದರ್ಯದಿಂದಲೂ ಲಾವಣ್ಯದಿಂದಲೂ ಕೂಡಿದಂಥ ಶ್ರೀಲಲಿತೆಗೆ ನಮಸ್ಕಾರ ನಮಸ್ಕಾರ. ಈ ನಾಮವು ಶ್ರೀಲಲಿತೆಯ ನಾಮ ವ್ಯಾಖ್ಯಾನವನ್ನು ಮಾಡ್ತಾ ಇದೆ. ಲಲಿತೆ ಅಂದರೆ ಏನು ಅನ್ನುವುದೇ ಈ ನಾಮದ ಅರ್ಥವಾಗಿದೆ ಅಂತ. ಇಲ್ಲಿ ಮಹಾತಿಶಯ ಸೌಂದರ್ಯ ಅಂತ ಹೇಳ್ತಾ ಇದ್ದಾರೆ. ಮಹಾ ಅತಿಶಯ ಅಂತ ಸಂಬೋಧನೆ ಮಾಡಿದ್ದಾರೆ ಅಮ್ಮನ ಸೌಂದರ್ಯವನ್ನ. ಮಹಾ ಅನ್ನುವಂಥದ್ದು ಇಂದ್ರಿಯಾತೀತವಾದ ಪರಬ್ರಹ್ಮವಾಚಿ ಅನ್ನುವುದನ್ನು ತಿಳಿಯಬೇಕು. ಅತಿಶಯ ಅಂದರೆ ಸರ್ವೋತ್ಕೃಷ್ಟವಾದ, ಲೋಕಾತೀತವಾದ, ದಿವ್ಯವಾದ ಅನ್ನುವ ಅರ್ಥವನ್ನು ತಿಳಿಯಬೇಕು. ಆದ್ದರಿಂದ ಪರಬ್ರಹ್ಮನೆಳಿಸಿದಂತಹ ಲಲಿತೆಯ ಸೌಂದರ್ಯವಾಗಲಿ ಲಾವಣ್ಯವಾಗಲಿ ಸರ್ವೋತ್ಕೃಷ್ಟವಾದ ಅಂದರೆ ಲೋಕಾತೀತವಾದದ್ದು ಮತ್ತು ನಮ್ಮ ಇಂದ್ರಿಯಗಳಿಗೆ ತಿಳಿಯಲು ಸಾಧ್ಯವಿಲ್ಲದ್ದು. ಆದ್ದರಿಂದಲೇ ಮಹಾ ಅತಿಶಯ ಅಂತ ಸ್ತುತಿಸಿದ್ದಾರೆ. ಮತ್ತು ಈ ನಾಮದಲ್ಲಿ ಸೌಂದರ್ಯ ಅನ್ನುವಂಥದ್ದೇ ಜೀವಾಳ. ಏಕೆಂದರೆ ಶ್ರೀಲಲಿತೆಯನ್ನ ಮಹಾ ತ್ರಿಪುರ ಸುಂದರಿ ಅಂತ ಹೇಳಿ ಕರೀತಾರೆ. ಅಮ್ಮನ ಹೆಸರಿನಲ್ಲಿಯೇ ಸುಂದರಿ ಅನ್ನುವ ಶಬ್ದ ಇರುವುದರಿಂದ ನಾವು ಈ ನಾಮವನ್ನು ಸುಂದರಿ ಅಥವಾ ಸೌಂದರ್ಯ ಅನ್ನುವುದನ್ನು ಹೆಚ್ಚು ವಿಚಾರ ಮಾಡಿಕೊಂಡು ತಿಳಿದುಕೊಳ್ಳಬೇಕಾಗತ್ತೆ. ಶ್ರೀಲಲಿತೆಯನ್ನ ಉಪಾಸನೆ ಮಾಡುವಂಥ ಶ್ರೀವಿದ್ಯೆಗೆ ಮತ್ತೊಂದು ಹೆಸರು ಸೌಂದರ್ಯ ವಿದ್ಯಾ ಅಂತ. ಅಮ್ಮನವರ ದಶಮಹಾವಿದ್ಯೆಯಲ್ಲಿ ಒಂದು ವಿದ್ಯೆಗೆ ಮಾತ್ರವೇ ಸುಂದರಿ ವಿದ್ಯೆ ಅಥವಾ ಸೌಂದರ್ಯ ವಿದ್ಯೆ ಅಂತ ಕರೀತಾರೆ. ನೋಡಿ, ಸುಂದರ ಅಂತಂದರೆ ಪುಲ್ಲಿಂಗವಾಚಿ, ಸುಂದರಿ ಅಂತಂದರೆ ಸ್ತ್ರೀಲಿಂಗವಾಚಿ. ಆದರೆ ಇಲ್ಲಿ ಸೌಂದರ್ಯ ಅಂತ ಹೇಳ್ತಾ ಇದ್ದಾರೆ. ಈ ಕಾರಣದಿಂದ ನೋಡೋದಾದರೆ ಲಲಿತೆಯು ಸ್ತ್ರೀಯೋ ಪುರುಷನೋ? ಲಲಿತೆಯು ಸ್ತ್ರೀಯೂ ಅಲ್ಲ, ಪುರುಷನೂ ಅಲ್ಲ. ಮತ್ತೇನು ಅಂತಂದರೆ ಪುಂರೂಪಂ ವಾ ಸ್ಮರೇದ್ದೇವಿಂ ಸ್ತ್ರೀರೂಪಂ ವಾ ವಿಚಿಂತಯೇತ್ ಅಥವಾ ನಿಷ್ಕಳಾಂ ಧ್ಯಾಯೇತ್ ಸಚ್ಚಿದಾನಂದ ವಿಗ್ರಹಂ ಅಂತ ಹೇಳ್ತಾರೆ. ಶ್ರೀಲಲಿತೆಯು ಕೇವಲ ಸತ್ ಚಿತ್ ಆನಂದ ಸ್ವರೂಪಿಣಿ ಅಂತ ಹೇಳಿ ಶಾಸ್ತ್ರೀಯವಾದ ವಿಚಾರವನ್ನು ಹೇಳ್ತಾರೆ. ಸತ್ ಅಂದರೆ ಶಾಶ್ವತವಾದ, ಚಿತ್ ಅಂದರೆ ಜ್ಞಾನ ಸ್ವರೂಪವಾದ ಅಥವಾ ಚೈತನ್ಯ ಅಂತ. ಈ ಶಾಶ್ವತವಾದ ಜ್ಞಾನ ಆನಂದವೇ ಸಚ್ಚಿದಾನಂದ ಅಂತ. ಈ ಸಚ್ಚಿದಾನಂದಕ್ಕೆ ಯಾವ ರೂಪವನ್ನು ಕೊಡ್ತೀರಾ? ಯಾವ ಲಿಂಗ ಅಂತ ಹೇಳ್ತೀರಾ? ಹೀಗಾಗಿ ಇದು ಲಿಂಗಾತೀತವಾದದ್ದು, ರೂಪಾತೀತವಾದದ್ದು. ಆದರೂ ಸಹ ವ್ಯವಹಾರದಲ್ಲಿ ನಾವು ತಿಳಿಯಲಿಕ್ಕಾಗಿ ಆ ಚೈತನ್ಯವನ್ನೇ ಶ್ರೀಲಲಿತೆ ಅನ್ನುವ ಹೆಸರಿನಿಂದ ಕರೀತೇವೆ. ಈ ವಿಶ್ವವೆಲ್ಲ ಈ ಮಹಾ ಸಚ್ಚಿದಾನಂದದಿಂದಲೇ ತುಂಬಿ ಹೋಗಿದೆ. ಆದರೆ ನಮಗೆ ಅದೊಂದು ಬಿಟ್ಟು ಇನ್ನೆಲ್ಲ ಕಾಣ್ತಾ ಇದೆ, ಇನ್ನೆಲ್ಲ ತಿಳಿದುಕೊಳ್ತಾ ಇದ್ದೇವೆ. ಆದರೆ ಯಾರು ಲಲಿತೆಯ ಭಕ್ತರಿರ್ತಾರೆ ಅವರು ಕಾಣುವ ಈ ದೃಶ್ಯ ಪ್ರಪಂಚವನ್ನು ನೋಡುವುದನ್ನು ನಿಲ್ಲಿಸಿ ಅಂತರ್ಮುಖಿಗಳಾಗಿ ಸಾಧನೆ ಮಾಡಲಿಕ್ಕೆ ಆರಂಭ ಮಾಡುತ್ತಾರೆ. ಅಂದರೆ ಬಾಹ್ಯ ಕರ್ಮ ಚಕ್ಷಸ್ಸುವನನ್ನು, ಇಂದ್ರಿಯಗಳನ್ನು, ಮನಸ್ಸನ್ನು, ಬುದ್ಧಿಯನ್ನು ನಿಯಂತ್ರಣ ಮಾಡಿ ಅದೆಲ್ಲವನ್ನ ಒಳಬಗೆಯಾಗಿ ಅಂತರ್ಮುಖಿಯಾಗಿ ನೋಡಲಿಕ್ಕೆ ಆರಂಭ ಮಾಡುತ್ತಾರೆ. ಯಾವುದು ಈ ವಿಶ್ವವನ್ನು ನನಗೆ ತೋರಿಸ್ತಾ ಇದೆಯೋ ಅದನ್ನು ನೋಡಲಿಕ್ಕೆ ಒಳಗಡೆ ದರ್ಶನ ಮಾಡಲಿಕ್ಕೆ ಆರಂಭ ಮಾಡುತ್ತಾರೆ. ಆಗ ಅವರ ಕಣ್ಣಿಗೆ ಕಾಣುವಂಥದ್ದೇ
ಅನುಭವಕ್ಕೆ ಬರುವಂಥದ್ದೇ ಆ ಮಹಾಚೈತನ್ಯ, ಅದೇ ಸೌಂದರ್ಯ, ಅದೇ ಶ್ರೀಲಲಿತೆ. ಅದಕ್ಕಾಗಿ ಧ್ಯಾನ ಶ್ಲೋಕದಲ್ಲಿ ಅಹಮಿತ್ಯೇವ ವಿಭಾವಯೇ ಭವಾನೀಂ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಹಾಗಾಗಿ ವಿಶ್ವದಲ್ಲಿ ಚೈತನ್ಯವಿದ್ದರೇನೇ ಎಲ್ಲರಲ್ಲೂ ಸೌಂದರ್ಯ. ಆ ಸೌಂದರ್ಯ ಅನ್ನುವ ಚೈತನ್ಯವೇ ನಮ್ಮೆಲ್ಲರ ಅಸ್ತಿತ್ವಕ್ಕೆ ಕಾರಣವಾಗಿರುವಂಥದ್ದು. ಪ್ರತಿಯೊಂದು ಜೀವಿಯಲ್ಲಿ ನಾನು ನಾನು ಅಂತ ಯಾವುದು ಸ್ಫುರಣೆ ಮಾಡುತ್ತಿದೆಯೋ ಆ ಪ್ರಾಣಶಕ್ತಿಯೇ, ಆ ಚೈತನ್ಯವೇ ಶ್ರೀಲಲಿತೆ. ಅತ್ಯಂತ ಸುಂದರವಾಗಿದ್ದವರನ್ನು ನಾವು ಕಂಡು ಆಹಾ ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಸುಂದರವಾಗಿದ್ದಾರೆ ಅಂತ ಹೇಳುವಂಥ ನಾವೇ ಅವರು ಮರಣಿಸಿದಾಗ ಅವರ ಆ ಕಲೇಬರವನ್ನು ನೋಡಿ ಆಹಾ ಎಷ್ಟು ಸೌಂದರ್ಯವಾಗಿದೆ ಈ ಹೆಣ ಅಂತ ಯಾರೂ ಹೇಳೋದಿಲ್ಲ. ಹಾಗಾಗಿ ಶರೀರಕ್ಕೆ ಸೌಂದರ್ಯ ಯಾವುದು ಅಂತಂದರೆ ಪ್ರಾಣವೇ, ಅದೇ ಚೈತನ್ಯ. ಆ ಚೈತನ್ಯವೇ ಶ್ರೀಲಲಿತೆ, ಅವಳೇ ಸೌಂದರ್ಯದ ಗಣಿ. ಹಾಗಾಗಿ ಸುಂದರಸ್ಯ ಭಾವಂ ಸೌಂದರ್ಯಂ ಅಂತ ಹೇಳಿ ಶಾಸ್ತ್ರಕಾರರ ನಿರ್ಣಯವಾಗಿದೆ. ಆದ್ದರಿಂದ ಯಾವುದು ನಮ್ಮಲ್ಲಿದ್ದು ನಮ್ಮನ್ನು ಎಲ್ಲ ಕಾರ್ಯಗಳಿಗೂ ಪ್ರಚೋದನೆ ಮಾಡ್ತಾ ಇದೆಯೋ ಮತ್ತು ನಮ್ಮ ಜಡ ಶರೀರದ ಸೌಂದರ್ಯವನ್ನು ವರ್ಧನೆ ಮಾಡುತ್ತಿದೆಯೋ ಅದೇ ನಿಜವಾದ ಸೌಂದರ್ಯ. ಆ ಸೌಂದರ್ಯವೇ ವಿಶ್ವವೆಲ್ಲ ವ್ಯಾಪಕವಾಗಿದೆ, ಅದನ್ನೇ ಮಹಾಚೈತನ್ಯ ಅಂತ ಹೇಳಿ ಕರೀತಾರೆ. ಆದ್ದರಿಂದ ದೇವಿ ಭಾಗವತದ ಮೊಟ್ಟ ಮೊದಲನೆಯ ಶ್ಲೋಕದಲ್ಲಿ ಇದನ್ನು ಹೇಳ್ತಾರೆ, ಸರ್ವಚೈತನ್ಯ ರೂಪಾಂತಾಂ ಆದ್ಯಾಂ ವಿದ್ಯಾಂಚ ಧೀಮಹಿ ಬುದ್ಧಿಂ ಯಾನಃ ಪ್ರಚೋದಯಾತ್. ಎಲ್ಲರಲ್ಲೂ ಇರುವಂತಹ ಚೈತನ್ಯವೇ ಅಮ್ಮ. ಹೀಗಾಗಿ ಅಂತಹ ಸೌಂದರ್ಯ ಉಪಾಸನೆಯೇ ಶ್ರೀವಿದ್ಯಾ ಉಪಾಸನೆ ಅನ್ನುವಂಥದ್ದು. ಮತ್ತೊಂದು ದೃಷ್ಟಿಯಲ್ಲಿ ಸೌಂದರ್ಯ ಅಂದರೆ ಸತ್ಯಂ ಶಿವಂ ಸುಂದರಂ ಅಂತ ಹೇಳ್ತಾರೆ. ಯಾವುದು ತ್ರಿಕಾಲದಲ್ಲಿಯೂ ಸತ್ಯವಾಗಿರುತ್ತೋ, ಶಾಶ್ವತವಾಗಿರುತ್ತೋ, ಮತ್ತು ಇರುವಂಥದ್ದು ಯಾವಾಗಲೂ ಶುಭಪ್ರದವಾಗಿದೆಯೋ, ಶುಭ ಸ್ವರೂಪವಾಗಿದೆಯೋ ಅದೇ ಸುಂದರವಾದದ್ದು, ಅದೇ ಸೌಂದರ್ಯ. ಹಾಗಾಗಿ ಅಮ್ಮನ ನಿಜವಾದ ತತ್ವ ಏನಪ್ಪ ಅಂದರೆ ಸತ್ಯಂ ಶಿವಂ ಸುಂದರಂ ಮತ್ತು ಸತ್ ಚಿತ್ ಆನಂದ, ಸಚ್ಚಿದಾನಂದ ಸ್ವರೂಪಿಣಿ ಅಂತ. ಇನ್ನು ಲಾವಣ್ಯ ಅನ್ನುವುದಕ್ಕೆ ಅರ್ಥವನ್ನು ಹೇಳ್ತಾರೆ, ಒಂದು ಮುತ್ತಿನಲ್ಲಿ ಕಾಣುವಂಥ ಶುಭ್ರವಾದಂತಹ ಹೊಳಪುತನವನ್ನು ಲಾವಣ್ಯ ಅಂತ ಹೇಳಿ ಕರೀತಾರೆ. ಹಾಗಾಗಿ ಅಮ್ಮನ ಶರೀರ ಕಾಂತಿಯು ಶುಭ್ರವಾದ ಮುತ್ತಿನಂತೆ ಪ್ರಕಾಶಮಾನವಾಗಿ ಹೊಳಿತಾ ಇದೆ ಅಂತ. ಆ ಪ್ರಕಾಶವು ಭಕ್ತರಿಗೆ ಆನಂದವನ್ನು, ಆಹ್ಲಾದವನ್ನು ಕೊಡುವಂಥದ್ದಾಗಿದೆ. ಹಾಗಾಗಿ ನಾವು ಈ ಲೋಕದಲ್ಲಿ ಕಾಣುವ ಯಾವುದೇ ವಿಶೇಷವಾದ ಸೌಂದರ್ಯವನ್ನು, ಲಾವಣ್ಯವನ್ನು ನೋಡಿದಾಗ ಆಹಾ ಅಂತ ಹೇಳ್ತೇವೆ. ಇಂತಹ ಲೋಕದ ಯಾವುದೇ ವಸ್ತು, ವ್ಯಕ್ತಿ, ಪ್ರಾಣಿ ಯಾವುದರ ಸೌಂದರ್ಯವನ್ನೂ ನಾವು ಆಶ್ಚರ್ಯದಿಂದ ನೋಡ್ತೇವೆಯೋ ಅದು ಕೇವಲ ಒಂದು ಸಿಂಧುವಿನಲ್ಲಿನ ಬಿಂದುವಿದ್ದಂತೆ. ತುಂಬ ಮಿತಿಯಾದ ಸೌಂದರ್ಯ ನಮಗೆಲ್ಲ, ತುಂಬ ಕಡಿಮೆ ಕಾಲದ ಸೌಂದರ್ಯ ನಮಗೆ ಯೌವನದಲ್ಲಿರುತ್ತೆ, ಬಿಟ್ಟರೆ ವಯಸ್ಸಾಗ್ತಾ ಆಗ್ತಾ ಸೌಂದರ್ಯ ಕೆಡುತ್ತೆ. ಅದು ಪ್ರತಿಯೊಂದಕ್ಕೂ ಹೌದು. ಹೀಗಾಗಿ ಜಗನ್ಮಾತೆಯ ಸೌಂದರ್ಯವಾಗಲಿ ಲಾವಣ್ಯವಾಗಲಿ ಹಾಗಲ್ಲ. ಲೋಕಾತೀತ ಲಾವಣ್ಯ ತೇನ ಲಲಿತಾ ಸೋಚ್ಯತೆ ಅಂತ ಪುರಾಣದಲ್ಲಿ ಮತ್ತೊಂದು ಕಡೆ ಹೇಳ್ತಾರೆ. ಹೀಗಾಗಿ ಅವಳ ಸೌಂದರ್ಯವಾಗಲಿ ಲಾವಣ್ಯವಾಗಲಿ ಅದು ಲೋಕಾತೀತವಾದದ್ದು, ವರ್ಣನಾತೀತವಾದದ್ದು ಅನ್ನುವಂಥದ್ದು. ಇಂತಹ ಸೌಂದರ್ಯವು, ಲಾವಣ್ಯವು ನಿತ್ಯವೂ, ಸತ್ಯವೂ, ಶಾಶ್ವತವೂ, ಪರಿಪೂರ್ಣವೂ, ಲೋಕಾತೀತವೂ ಆದಂತಹ ಆ ಸೌಂದರ್ಯವಾಗಲಿ ಲಾವಣ್ಯವಾಗಲಿ ಲಲಿತಾ ಮಹಾತ್ರಿಪುರ ಸುಂದರಿಯಲ್ಲಿ ಇರುವುದರಿಂದಲೇ ಆ ಅಮ್ಮನನ್ನ ಮಹಾತಿಶಯ ಸೌಂದರ್ಯ ಲಾವಣ್ಯಾಯೈ ನಮೋ ನಮಃ ಅಂತ ಹೇಳಿ ವರ್ಣನೆ ಮಾಡಿದ್ದಾರೆ ಋಷಿಗಳು. ಆತ್ಮೀಯರೇ, ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮವನ್ನು ಅಧ್ಯಯನ ಮಾಡೋಣ. ಎಲ್ಲರಿಗೂ ವಂದನೆಗಳು. ನಮಸ್ಕಾರ.